ಸಮಯ ಸುದ್ದಿ ನಿಮ್ಮ ಧ್ವನಿ ನಮ್ಮ ಸುದ್ದಿ. ಶಿಡ್ಲಘಟ್ಟದ ಕನ್ನಮಂಗಲದ ರೈತ ಗಂಗರಾಜು ಅವರ ರೇಷ್ಮೆ ತೋಟಕ್ಕೆ ದುಷ್ಕರ್ಮಿಗಳು ವಿಷ ಸಿಂಪಡಿಸಿದ ಘಟನೆ ಭಾನುವಾರ ಬೆಳಕಿಗೆ ಬಂದಿದೆ. ನಷ್ಟ 150 ಮೊಟ್ಟೆಗಳ ರೇಷ್ಮೆ ಹುಳುಗಳು ಸತ್ತಿದ್ದು, ರೈತರಿಗೆ ಸುಮಾರು 2,50,000 ರೂಪಾಯಿ ನಷ್ಟವಾಗಿದೆ. ಘಟನೆಯ ವಿವರ: ಭಾನುವಾರ ಬೆಳಿಗ್ಗೆ ಗಂಗರಾಜು ತಮ್ಮ ರೇಷ್ಮೆ ತೋಟಕ್ಕೆ ಹೋದಾಗ ಹಿಪ್ಪುನೇರಳೆ ಸೊಪ್ಪಿಗೆ ಯಾರೋ ವಿಷ ಸಿಂಪಡಿಸಿರುವುದು ಕಂಡುಬಂದಿದೆ. ವಿಷ ಸಿಂಪಡಿಸಿದ ಸೊಪ್ಪನ್ನು ತಿಂದ ರೇಷ್ಮೆ ಹುಳುಗಳು ಸತ್ತಿವೆ. ಈ ಹಿಂದೆಯೂ ಇಂತಹ ಘಟನೆಗಳು ನಡೆದಿವೆ. ಗಂಗರಾಜು ಅವರ ಪ್ರಕಾರ ಈ ಹಿಂದೆಯೂ ಕಿಡಿಗೇಡಿಗಳು ಅವರ ತೋಟಕ್ಕೆ ವಿಷ ಹಾಕಿದ್ದರು. ಆಗ ಪೊಲೀಸರು ಬಂದು ತನಿಖೆ ನಡೆಸಿ ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರು. ಆದರೆ ಈಗ ಮತ್ತೆ ಅದೇ ಘಟನೆ ಮರುಕಳಿಸಿದೆ. ರೇಷ್ಮೆ ಇಲಾಖೆ ಅಧಿಕಾರಿಗಳ ಭೇಟಿ: ಭಾನುವಾರ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೊಪ್ಪಿಗೆ ವಿಷ ಸಿಂಪಡಿಸಿರುವುದು ನಿಜವೆಂದು ಖಚಿತಪಡಿಸಿದ್ದಾರೆ. ಪೊಲೀಸ್ ದೂರು: ಈ ಸಂಬಂಧ ಗಂಗರಾಜು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ರೈತನ ಆಕ್ರೋಶ: ನಾನು ತುಂಬಾ ಕಷ್ಟಪಟ್ಟು ರೇಷ್ಮೆ ಬೆಳೆದಿದ್ದೆ. ಆದರೆ ಕಿಡಿಗೇಡಿಗಳು ನನ್ನ ಇಡೀ ಬೆಳೆಯನ್ನು ನಾಶಪಡಿಸಿದ್ದಾರೆ. ಪೊಲೀಸರು ಈ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಎಂದು ಗಂಗರಾಜು ಒತ್ತಾಯಿಸಿದ್ದಾರೆ. ಈ ಘಟನೆಯು ರೇಷ್ಮೆ ಬೆಳೆಗಾರರಲ್ಲಿ ಆತಂಕ ಮೂಡಿಸಿದೆ. ಸರ್ಕಾರವು ರೇಷ್ಮೆ ಬೆಳೆಗಾರರ ಭದ್ರತೆಗೆ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಒತ್ತಾಯಿಸುತ್ತಿದ್ದಾರೆ. ಹೇಳಿದ್ದೀನಿ ನಾನು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಬಂದು ನೋಡ್ತೀನಿ ಆಗಲಿ ಅಂತ ಹೇಳಿದ್ದಾರೆ. ಈ ಥರ ನಷ್ಟ ಸುಮಾರು ನನಗೆ 1.5 ಲಕ್ಷ ಗಂಟ ನಷ್ಟ ಆಗಿದೆ. ಹೆಚ್ಚು ಕಮ್ಮಿ 230-240 kg ಗಂಟ ಆಗ್ತಾಯಿತ್ತು. ಆದರೆ ಇವತ್ತು ಅಷ್ಟೊಂದು ಹುಳುವು ವೇಸ್ಟ್ ಆಗಿಬಿಟ್ಟಿದೆ. ನೋಡಿ, ನಿನ್ನೆ ಒಂದು ಸುಮ್ಮನೆ ಅಷ್ಟು ದೂರ ಆದ್ಕೊಂಡು ಬಂದೆ. ಇದು ಟೊಮೆಟೊ ಅಷ್ಟು ದೂರ ಆಗಿದ್ರೆ ನೋಡಿ, ಈ ಥರ ಟೊಮೆಟೊ ಚೆಲ್ಲಿರ್ತಾರೆ ಸೊಪ್ಪು ಮೇಲೆ. ಆ ಟೊಮೆಟೊ ಹಾಕಿದಾಗ ನಾವು ಇದಕ್ಕೆ ಅಬ್ಸರ್ವ್ ಮಾಡಲೇ ಇಲ್ಲ. ಯಾವಾಗಲೂ ಈ ಥರ ಹಾಕ್ಬಿಟ್ಟು ಒಟ್ಟಾಗ್ತಾ ಇರ್ತಾರೆ ಸೊಪ್ಪು ಮೇಲೆ. ಯಾವಾಗ ನೋಡಿದ್ರು ನೋಡಿ ಹಿಂಗೆ ಸತ್ತಾಗಿವೆ. ಈಗ ನಾನು ಭೂಮಿನಲ್ಲಿ ಏನೂ ಬೆಳೆ ಇಕ್ಕೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ರೇಷ್ಮೆ ಆಗೋದೇ ಇಲ್ಲ, ಫುಲ್ ವಿಷ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಯಾವ ರೀತಿ ಸಾಲ ತೀರಿಸ್ಬೇಕು, ಯಾವ ರೀತಿ ಬದುಕಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ಥರ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಲಿ? ಕಾನೂನಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಊರಲ್ಲೂ ನ್ಯಾಯ ಸಿಗಲ್ಲ ಅಂದರೆ ನಾವು ಇನ್ನೇನಾದರೂ ಕುಡಿದು ಸಾಯ್ಬೇಕಷ್ಟೇ. ಹಂಗಾಗಿದೆ ನಮ್ಮ ಪೊಸಿಷನ್ನು. ಏನಾದರೂ ನಿಮ್ಮಂಥವ್ರ ಕಣ್ಣಿಂದ ನ್ಯಾಯ ಸಿಗೋಂಗಿದ್ರೆ ಏನೋ ಒಂದಷ್ಟು ಮಾತ್ರ ಕೊಡಿಸ್ಕೊಡ್ರಿ. ಇದಕ್ಕೊಂದು ಪರಿಹಾರ.